ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ಫಿಲ್ಮಾರ್ಟ್ ಮಟ್ಟದಲ್ಲಿ ಸಂಘಟಿಸ್ತಾ ಇರತಕ್ಕಂಥ ನಮ್ಮ ಗೆಳೆಯರು ಮತ್ತು ಕರ್ನಾಟಕ ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಜುನ ಗುಳಸಿ ಸರ್ ಅವರೇ ಮತ್ತು ಇಷ್ಟೊತ್ತು ತಮ್ಮ ವಿಚಾರಗಳನ್ನು ಮಂಡಿಸಿದಂಥ ಎಲ್ಲ ವಿದ್ವಾಂಸರೇ, ವೇದಿಕೆಗಳಿರ್ತಕ್ಕಂಥ ಹಿರಿಯರೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು, ನಾನು ಸಂಘಟಕರ ಹತ್ರ ಅಥವಾ ನಿರೂಪಕರ ಹತ್ರ ಅದೇನು ಮೈಕ್ ಹೇಗೋ ಬರ್ತದೆ, ನನ್ನ ವಾಯ್ಸ್ ಜಾಸ್ತಿ ಇದೆ, ಸ್ವಲ್ಪ ಕಡಿಮೆ ಮಾಡಿ, ಕರೆಕ್ಟ್ ಇದೆ, ಹಿಂದ್ಗಡೆ ನಿರೂಪಕರಲ್ಲಿ ಅಥವಾ ಸಂಘಟಕರಲ್ಲಿ ಮೊದಲಿಗೆ ನಾನು ಒಂದು ಕೋರಿಕೆ, ಏನಾದರೂ ಚೀಟಿ ಕೊಡೋದಕ್ಕೆ ಮೊದಲೇ ಕೊಟ್ಟರೆ ಹೊಟ್ಟೆಗೆ ಹಾಕ್ತೀನಿ, ಆಮೇಲೆ ಕೊಟ್ಟರೆ ಕಸಬಿಗೆ ಹಾಕ್ತೀನಿ. ನಾನು ಕೆಲವು ಸಲ ಜಗಳಕ್ಕೂ ಬಿಡ್ಬೋದು, ಹೊಡೆದಾಡಕ್ಕೂ ಹೋಗ್ಬೋದು, ಇವಾಗ ಆಗ್ಬಾರ್ದು ಅಲ್ಲ. ಹೊಡೆದಾಡಕ್ಕೆ ಹೋದ್ರೆ ವೆಂಕಟೇಶ್ ಅವ್ರು ನಾನು ಹಿಡಿತಾರೆ, ಒಬ್ಬರು ಹಿಡಿಯೋಕ್ಕಲ್ಲ, ಇಬ್ಬರು ಭೋಜನ ಬೇಕಾಗ್ತಾರೆ, ಬಡಿಗೆ ಕೂಡ ಹಿಡ್ತಾರೆ. ನಮ್ಮ ಪೂರ್ತಿ ಆರಂಭವಾಗಿ 1 ಗಂಟೆ ಸರಿಯಾದ ಸಮಯಕ್ಕೆ ನಮ್ಮದೇ ಗೊತ್ತಿದ್ದಂತೆ ಕೂತಲೇ 2 ಗಂಟೆ 20 ನಿಮಿಷ ಗತಿಸಿ ಹೋಗಿದೆ. 4 ಗಂಟೆ ಊಟದ ಸಮಯ ಈಗ ಆಗ್ತದಲ್ಲ ನಮ್ಮ ಪರಿಸ್ಥಿತಿ ಅಂತ ಏನೋ ನನಗೆ ವಾಪು ಸಿಕ್ಕಿ ಡೈರೆಕ್ಟ್ ಫೈನಲ್ ಬಂದಿದೆ. ಆರಿಂದ ಆಟ ಆಡಲಿಲ್ಲ. ಇದಕ್ಕೆ ವಾಪು ಅಂತ ಕರೀತಾರೆ. ವಾಪು ನಾನು ಎಷ್ಟೊತ್ತು ಮಾತಾಡಬೇಕು ಅಂತ ನೀವು ಹೇಳಿದ್ರೆ ಅಷ್ಟಕ್ಕೆ ಬಂದ, ಇಲ್ಲ ಅಂತಂದ್ರೆ ನಾನು ಎಷ್ಟೊತ್ತಲ್ಲಿ ಮಾತಾಡ್ತೀನಿ. ನಮ್ಮ ಗೋಷ್ಠಿ ಆರಂಭ ಆದಾಗ ಊಟದ ಸಮಯ ಆಗಿತ್ತು, ಆದರೆ ಈಗ ಊಟದ ಸಮಯ ಅಲ್ಲ, ಗಂಡ ಗೋಷ್ಠಿ ಹೇಳ್ತೀನಿ. ಯಾಕಂದ್ರೆ ಊಟದ ಸಮಯ ಅಂದ್ರೆ 1 ರಿಂದ 1:30 ಗಂಟೆ, 1 ರಿಂದ 2 ಗಂಟೆ, 2 ರಿಂದ 2 ಗಂಟೆ ಮಾತ್ರ ಊಟದ ಸಮಯ. ಅದೆಲ್ಲ ಮೀರಿ ಹೋಗಿರೋದ್ರಿಂದ ಇದು ಊಟದ ಸಮಯ ಅಲ್ಲ ಅಂತ ನಾವು ನಮ್ಮ ಗೋಷ್ಠಿ ಆರಂಭ ಆದಾಗ ಸಿರ್ಲಿಕ್ಕೆ ಅವರ ಪ್ರಸಿದ್ಧವಾದ ಹಾಡು ನನ್ನ ನೆನಪಿಗೆ ಬಂದು ಬರ್ತಾ ಇತ್ತು. ಅದು ಹಸುವಿನಿಂದ ಸತ್ತು ಸೈಜ್ ಬರುವವರು. ಆ ಹಾಡು ನನಗೆ ಬೇರೆ ಥರ ಕೇಳಿಸ್ತು. ಹಸುವಿನಿಂದ ಕೂತವರು, ಹಸಿದುಕೊಂಡು ಭಾಷಣ ಮಾಡಿದವರು, ಸವಿದವರು ನಮ್ಮ ಆಮೇಲೆ ನನ್ನ ಟೈಮ್ ಹೆಂಗಂದ್ರೆ, ಈಗ ನನ್ನ ಪೇಪರ್ ಇದೆ ದಲಿತ ಸಂಘರ್ಷ ಸಮಿತಿ, ದಲಿತ ಹೋರಾಟ 50 ವರ್ಷ. ನಾನು ಜಾಸ್ತಿ ಮಾತಾಡಲ್ಲ, 15 ನಿಮಿಷ ಮಾತಾಡೋದು. ಅದಕ್ಕೊಂದು 10 ನಿಮಿಷ ಹಾಕಾಡೆ ಬರಕಾಡ 10 ನಿಮಿಷ ಯಾವುದಕ್ಕೆ ಪ್ರಬಂಧ ಮಂಡನೆಗೆ, ಯಾವುದು ಕರ್ನಾಟಕ ದಲಿತ ಚಳುವಳಿ ಅರ್ಧ ಶತಮಾನ 10 ನಿಮಿಷದಲ್ಲಿ ಮಾತಾಡ್ತೀನಿ. ಅದ್ರ ಬಾಬು 10 ನಿಮಿಷ ಬರ್ಕಾಡ್ಬೇಕು. ಅಧ್ಯಕ್ಷ ಭಾಷಣ 10 ನಿಮಿಷ ಬರ್ಕಾಡ್ಬೇಕು. ಅಲ್ಲಿಗೆ 10 ನಿಮಿಷ ಆಯ್ತು. ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ 600 ಕಿಲೋಮೀಟರ್ ದೂರ, ಅದ್ರ ಬಾಬು 10 ನಿಮಿಷ ಬರ್ಕಾಡ್ಬೇಕು. 30 ನಿಮಿಷ ಆಯ್ತು. ದೂರ 600 ಕಿಲೋಮೀಟರ್ ದೂರ ಇರುವ ಈ ಪುಟ್ಟಯ್ಯ ರಾಯಚೂರಿನ ಸಂಪರ್ಕ ಪಡೆದು 32 ವರ್ಷ ಆಗಿದೆ. ಬಡಿಗೆ ಸಾಕ್ಷಿ. ಅದ್ರ ಬಾಬು 10 ನಿಮಿಷ ಬರ್ತಾರೆ. ಅಲ್ಲಿಗೆ ಎಲ್ಲ ಕೂಡಿದ್ರೆ 40 ನಿಮಿಷ ಆಯ್ತು. ಇಷ್ಟಾರು ಬೇಕಾ ಬೇಡ? ಬೇಕಾ? ಸೊ ಏನ್ ಮಾತಾಡಬೇಕು? ಇದಕ್ಕಿಂತ ಹಿಂದೆ ಮಾತಾಡಿರ್ತಕ್ಕಂಥ ಮನುಷ್ಯರು ವಿಚಾರಗಳನ್ನು ವಿವರವಾಗಿ ಮಾತಾಡಿದರೆ ಮತ್ತು ಆ ಎಲ್ಲ ವಿಚಾರಗಳು ಉಪಯುಕ್ತವಾಗಿಯೇ ಇತ್ತು. ನಮ್ಮ ರಾಮಣ್ಣ ಅದ್ಭುತ ಮಾತಾಡ ಕೇಳಿರಲಿಲ್ಲ ವೇದಿಕೆ ಮೇಲೆ. ಸಿಂಧು ಅದ್ಭುತ ಮಾತಾಡ. ಪಲ್ಲ ವೆಂಕಟೇಶ್ ನಮ್ಮ 25 ವರ್ಷ ಗೆಳೆಯರು. ಅವ್ರು ಯಾಕೋ ಅಂಜಿಕೊಂಡು ಒಳಿಸ್ಕೊಂಡು ಅಥವಾ ಅವ್ರ ಬಟ್ಟೆ ಅವ್ರ ಮೆದುಳು ಮೇಲೆ ದಾಳಿ ಮಾಡಿದ್ರು ಏನೋ ಗೊತ್ತಿಲ್ಲ. ಕಂಟ್ರೋಲ್ ಮಾಡು ಏನೇನು 15 ನಿಮಿಷಕ್ಕೆ ಅವರು ತಮ್ಮ ಎಲ್ಲರೂ ಓವರ್ ಮುಗಿಸ್ಬಿಟ್ರು. ಮೇಡಮ್ ಅವರು ಶುರು ಮಾಡಿದ್ರು ವಿಷಯ ಬರೋದಕ್ಕೆ ನಮ್ಮ ಹೆಚ್ಚಿನ ಬೆಳಿಗ್ಗೆ ನಮ್ಮ ಹಳೆ ಗೆಳೆಯರು 32 ವರ್ಷಗಳ ಗೆಳೆಯರು, ಅವರಿಗೆ ಇರ್ತಕ್ಕಂಥ ವಿದ್ವತ್ತು, ಜನರ ನಾಡಿ ಮಿಡಿತವನ್ನು ಅವರು ಅರಿತುಕೊಂಡಿರುವ ವಿವೇಕ, ಅವರಿಗಿರ್ತಕ್ಕಂಥ ವೈಚಾರಿಕತೆ, ಅವರಿಗಿರ್ತಕ್ಕಂಥ ಆರಿಟಿಂಗ್ ಕೆಪಾಸಿಟಿ ಯಾವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಕೂಡ ಇಲ್ಲ. 32 ವರ್ಷಗಳ ಗೆಳೆಯರು ಅವ್ರನ್ನ. ಅವ್ರ
ನಾನು ಬಲ್ಲೆ, ನನ್ನನ್ನು ಅವರು ಬಲ್ಲ. ಅವ್ರಿಗೆ ಸಮಯ ಕಡಿಮೆ ಇರಲಿ, ಮತ್ತೊಂದ್ಸಲ ಅವ್ರ ಜೊತೆ ಬೆಳೆದಿರ್ತಾರ ಮಾತಾಡ್ತಾರೆ. ಈ ಚಳುವಳಿ ಹೋರಾಟಗಳಿದಾವಲ್ಲ, ಅವು ಪ್ರದೇಶವನ್ನು ಮೀರಿ, ಜಿಲ್ಲೆಗಳನ್ನು ಮೀರಿ ಕೆಲವು ಸಂಪರ್ಕವನ್ನು ತಂದುಕೊಡ್ತಾರೆ. ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಆದ್ರೂ ಚಿಕ್ಕಮಗಳೂರು ಜಿಲ್ಲೆಗಿಂತಲೂ ನನಗೆ ದೊಡ್ಡ ಸ್ನೇಹ ಬಳಗಿದ್ದು ರಾಜ್ಯದಲ್ಲಿ. ಈ ರಾಜ್ಯ 93ನೇ ಇಸ್ವಿಯಿಂದ ನಾನು ಇಲ್ಲಿ ಚಳವಳಿಯಲ್ಲಿ ಭಾಗವಹಿಸಿದ್ದೇನೆ, ಮೆರವಣಿಗೆ ಭಾಗವಹಿಸಿದ್ದೀನಿ, ಘೋಷಣೆ ಕೂಗಿದ್ದೀನಿ, ಹಾಡು ಹೇಳಿದ್ದೀನಿ, ಪಬ್ಲಿಕ್ ಮೀಟಿಂಗಲ್ಲಿ ಭಾಷಣ ಮಾಡಿದ್ದೀನಿ, ಅಧ್ಯಯನ ಶಿಬಿರಗಳಲ್ಲಿ ಸಂಪನ್ಮೂಲ ಲೇಖಕರಿಗೆ ಭಾಷಣ ಮಾಡಿದ್ದೀನಿ. ಯಾವುದೋ ಒಂದು ಮೆರವಣಿಗೆಯಲ್ಲಿ ಹಲಿ ಪಡ್ಕೊಂಡು ಹೋಗಿದ್ದೀನಿ. ಆ ಹಲಿಗೆ ಪಡ್ಕೊಂಡು ಹೋಗುವಾಗ ನನ್ನ ಎದುರಿಗೆ ಒಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ರು. ಅರ್ಧ ಗಂಟೆ ಡ್ಯಾನ್ಸ್ ಮಾಡ್ತಾ ಬಂದರು. ಅದು ಟಿಪ್ಪು ಸರ್ಕಲ್ ಏನೋ ಇದೆ, ಅಲ್ಲಿ ಪಕ್ಕಕ್ಕೆ ಅವ್ರು ಎಳ್ಕೊಂಡು ಹೋದ್ರು, ಕೂರಿಸಿದ್ರು. ಇದು ಸುಮಾರು ಘಟನೆಗಳು ನಡೆದವು. ಈಗ ನಾನು ಬಹಳ ಮುಖ್ಯವಾಗಿ ಮಾತಾಡಬೇಕಾಗಿತ್ತು ದಲಿತ ಚಳವಳಿಗೆ ಅರ್ಧ ಶತಮಾನ, ಇದ್ರ ಬಗ್ಗೆ ಹೆಂಗೆ ಮಾತಾಡಬೇಕು. ಈಗಾಗಲೇ ದಲಿತ ಚಳವಳಿಗೆ ಅರ್ಧ ಶತಮಾನ ತುಂಬಿದ ಮೇಲೆ ಅಥವಾ ಅದರ ಆಸುಪಾಸು ಬಹಳ ಜನ ದಲಿತ ಚಳವಳಿ ಬಗ್ಗೆ ಮಾತಾಡ್ತಲೇ ಬಂದಿದ್ದಾರೆ. ಕೆಲವರು ಬರೆದಿದ್ದಾರೆ, ಒಬ್ಬರು ಪ್ರಜಾವಣೆಯಲ್ಲಿ ಬರೆದರು, ಅವರನ್ನು ಗೆಳೆಯರೆ. ಅವರು ಒಂದು ಶರವನ್ನು, ದಲಿತ ಚಳವಳಿ ಒಂದು ನಿರೂಪಣೆಯನ್ನ ಕೊಡಲಿಲ್ಲ, ಒಂದು ನುಡಿಯನ್ನ ಕೊಡಲಿಲ್ಲ. ಅದಕ್ಕೆ ಬೆಂಗಳೂರಿನ ಗೆಳೆಯರು ಕೊಂಡ್ರೆ ಬರೆದು ಪ್ರಜಾವಣೆಯವರು ಅದನ್ನು ಪ್ರಕಟಿಸ್ತಾರೆ. ಅದ್ರ ಬಗ್ಗೆ ನಾನು ವ್ಯಕ್ತಿ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಆದರೆ ದಲಿತ ಚಳವಳಿಯ ಬಗ್ಗೆ ಯಾಕೆ ಮಾತಾಡಬೇಕು? 50 ವರ್ಷರಾಗಲಿ 60 ವರ್ಷ ಹೋಗಲಿ ಅದು ತಿಕ್ಕಲಾಗ್ತದೆ. ದಲಿತ ನಾವೇ ಮಾತಾಡಬೇಕು. ಸುಮ್ಮನೆ 50 ವರ್ಷ ಆಗುತ್ತೆ, ನಾವೇ ಮಾತಾಡಬೇಕು. ಯಾಕಾಗಿ ಮಾತಾಡಬೇಕು ಈ ಪ್ರಶ್ನೆ ಬೇಕು. ಮತ್ತು ದಲಿತ ಚಳವಳಿಯ ಕುರಿತು ಮಾತಾಡ್ತೀವಿ ಅಂದರೆ ಯಾರಿಗಾಗಿ ಮಾತಾಡಬೇಕು? ಪಬ್ಲಿಕ್ ಇಲ್ಲ, ದಲಿತ ಚಳವಳಿ ಒಳಗಡೆ ಇರೋರಿಲ್ಲ, ದಲಿತ ಚಳವಳಿ ಹೊರಗಡೆ ಇರೋರಿಲ್ಲ, ದಲಿತ ಚಳವಳಿ ಕಾರ್ಯಕರ್ತರಿಲ್ಲ, ದಲಿತ ಚಳವಳಿ ನಾಯಕರಿಲ್ಲ. ಯಾರನ್ನ ಕುರಿತು ಮಾತಾಡಬೇಕು? ಹೇಗೆ ಮಾತಾಡಬೇಕು? ಇದು 3ನೇ ಪ್ರಶ್ನೆ. ನಮ್ಮ ಜನಮಾನಸದಲ್ಲಿ ಮಾತು ನಾಲ್ಗೆ ಬಿಗಿಡ್ ಮಾತಾಡ ಪ್ರಾಕ್ಟಿಕಲ್ ಮಾತಾಡುವ ಮಾತಿಗೆ ಒಂದು ತೂಕ ಇರಲಿ, ಒಂದು ವಿವೇಕ ಇರಲಿ, ಒಂದು ಜವಾಬ್ದಾರಿ ಇರಲಿ ಅಂತ ಹಿರಿಯರು. ದಲಿತ ಚಳವಳಿಯ ಕುರಿತು ಮಾತಾಡುವಾಗ, ದಲಿತ ಚಳವಳಿಗೆ ಅರ್ಧ ಶತಮಾನ ತುಂಬಿರುವಾಗ ನಾವು ಅತ್ಯಂತ ಜವಾಬ್ದಾರಿಯ ಮಾತುಗಳನ್ನು ಮಾತಾಡಬೇಕು. 50 ವರ್ಷಗಳ ದಲಿತ ಚಳವಳಿ, ಆ ಅರ್ಧ ಶತಮಾನದ ದಲಿತ ಚಳವಳಿಯನ್ನ ನಾವು ಯಾವ ಮಾನದಂಡದಲ್ಲಿ ನಡೆಸಬೇಕು, ಯಾವ ತಕ್ಕಡಿಯಲ್ಲಿ ತೂಗಬೇಕು? ಅಖಿಲೇ ಅರ್ಧ ಶತಮಾನ ತುಂಬಿರುವ ದಲಿತ ಚಳವಳಿಯನ್ನು ತೂಕ ಮಾಡಲಿಕ್ಕೆ ವೇವ್ ಬ್ರಿಡ್ಜ್ ಅಂತಾರೆ. ವೇವ್ ಬ್ರಿಡ್ಜ್ ದೊಡ್ಡ ತೂಕ ಇರ್ತಕ್ಕಂಥದ್ದನ್ನು ಹೋಗ್ಲಿಕ್ಕೆ ವೇವ್ ಬ್ರಿಡ್ಜ್ ಅಂತ. ತುಂಬಾ ಜನ ಒಂದು 40 ವರ್ಷ ಈ ಕೈಯಲ್ಲಿ ತಕ್ಕಡಿ ಕಡೆ ತೂಕ ಮಾಡೋದು ಗೊತ್ತಾ? ಆ ಕಡೆ ಕಲ್ಲಿಟ್ಟು ಈ ಕಡೆಗೆ ಸಾಮಾನ್ಯ ಇಟ್ಟು ಕೈಯಲ್ಲಿ ಅಂತ ತಕ್ಕಡಿಯಲ್ಲಿ DSS ಅನ್ನು ತೂಕ ಮಾಡ್ತಿದ್ದಾರೆ. ಇದು ಅಪರಾಧದ ತೂಕ, ಇದು ಅಪರಾಧದ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಮಾಡಬೇಡಿ. ನೀವು ಹುಡುಕಂದು ತೂಕ ಮಾಡ್ತಿರೋದು ನಿಮ್ಮ ಬೆಕ್ಕು ತಕ್ಕಡಿ. ಅರ್ಧ ಶತಮಾನ ತುಂಬಿರುವ 50 ವರ್ಷ ತುಂಬಿರುವ ದಲಿತ ಚಳವಳಿಯನ್ನ ಯಾವ ಕೂಡ ಬೆಕ್ಕು ತಕ್ಕಡಿಯಲ್ಲಿ ತೂಕ ಮಾಡಬೇಡಿ. ಇವತ್ತು ಮಾತಾಡಿಬಿಟ್ರೆ ಏನ್ರಿ ದಲಿತ ಒಗ್ಗಟ್ಟಿಲ್ಲ, 108 ಚಳವಳಿ, ಲೆಟ್ರೇಟ್ ಚಳವಳಿ, ಆಮೇಲೆ ಆ ಕಾರ್ಯಕ್ರಮಕ್ಕೂ ಕಾಂಟ್ರಿಬ್ಯೂಷನ್, ಈ ಕಾರ್ಯಕ್ರಮಕ್ಕೂ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಏನಿದು? ಬಹಳ ಸುಲಭ. ದಲಿತ ಚಳವಳಿ ಬಗ್ಗೆ, ದಲಿತ ನಾಯಕರ ಬಗ್ಗೆ ಏನೇನು ಆರೋಪ ಬರ್ತಾರೆ ನೋಡ್ರಿ. ಅಲ್ಲೊಂದು ಕೊಲೆ, ದಲಿತ ನಾಯಕರು ಏನ್ ಮಾಡ್ತಿದ್ದಾರೆ ನೋಡಿ. ಇಲ್ಲೊಂದು ಬಹಿಷ್ಕಾರ ಆಗ್ತದೆ, ದಲಿತ ಚಳವಳಿಗಳು ಏನ್ ಮಾಡ್ತಾರೆ? ದಲಿತ ರಾಜಕಾರಣಿಗಳು ಸರಿ ಇಲ್ಲ, ಲಂಚ ಕೊಟ್ಟು ಬೆಂಗಳೂರಿಲಿರ್ತಕ್ಕಂಥ ದಲಿತ ನಾಯಕರು ಏನ್ ಮಾಡ್ತಾರೆ? ಇವ್ರೇನು ಕೆಲಸಗಳಿದ್ದಾರೆ? ಇದನ್ನ ದಲಿತ ಚಳವಳಿ ಕಾರಣ ಯಾವ ಕೆಲಸಗಳಿದ್ದಾರೆ? ಯಾಕೆ ಆಗ್ತದೆ? ಎದ್ದು ಆಡಬಹುದು. ಇವರು ಅವ್ರನ್ನ ಬಿಡಬಹುದಲ್ಲ. ಅಲ್ಲೊಂದು ಬಹಿಷ್ಕಾರ ಆಗ್ತಿದೆ, ಅಲ್ಲೊಂದು ಅತ್ಯಾಚಾರ ನಡೀತಿದೆ, ದಲಿತ ಹೋರಾಟಗಾರರು ದಲಿತ ಚಳವಳಿ ಏನ್ ಮಾಡ್ತಿದೆ ಅಂತ ಕೇಳುವಂತ ಎದೆಗಾರಿಕೊಳ್ಳುವವರು ಯಾರು ಬಹಿಷ್ಕಾರ ಆಗಿರಲ್ಲ, ಅವ್ರಿಗೆ ಯಾಕೆ ವಿವೇಕ ಇರಲ್ಲ? ಕಳೆದ 50 ವರ್ಷಗಳಲ್ಲಿ
ಈ ನಾಡಿನಲ್ಲಿ ಅನ್ನ ತಿನ್ನುವ ಬಾಯಿಗೆ ಏಳನ್ನು ತುರುಕಿದ್ರಲ್ಲ ಅವ್ರಿಗೆ ಯಾಕೆ ಬುದ್ಧಿ ಹೇಳಿಲ್ಲ ಇವರು? ಮೂತ್ರ ಕುಡಿಸೋಕೆ ಯಾಕೆ ಬುದ್ಧಿ ಹೇಳಿಲ್ಲ? ಕಂಬಾರಪಲ್ಲಿಯಲ್ಲಿ 7 ಜನ ನಮ್ಮ ಬಡಜೀವನದಲ್ಲಿ ತನ್ನ ಬೆಂಕಿ ಹಾಕಿ ಬಿಟ್ರಲ್ಲ, ಆ ಬೆಂಕಿ ಹಾಕಿ ಬಿಟ್ಟ ಕೂಲಿಗಳಿಗೆ ಯಾಕೆ ಬುದ್ಧಿ ಹೇಳಿಲ್ಲ ಇವರು? ಅದು ಬಿಟ್ಬಿಟ್ಟು ದಲಿತ ಕೆಳಗಳು ಸರಿ ಇಲ್ಲ, ದಲಿತ ನಾಯಕರು ಹಂಗೆ ಹಿಂಗೆ ಅಂತ ಉಪದೇಶ ಮಾಡ್ತಾರೆ, ಆದೇಶ. ದಲಿತ ಚಳವಳಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿದೆ, ದಲಿತ ಚಳವಳಿ ಎಲ್ಲ ಕೆಲಸ ಮಾಡಿದೆ. ನಾನು ಹೇಗೆ ನಡೆದಿದ್ದೀನಿ ದಲಿತ ಕಡೆಯಲ್ಲಿ ಬೇಡ, ನಾನು ಕೇಳ್ತೀನಿ ವೇದಿಕೆಯಿಂದ ದಲಿತ ಚಳವಳಿಗೆ ಅರ್ಧ ಶತಮಾನ, ಭಾರತದ ಅಸಮಾನತೆ ಎಷ್ಟು ಶತಮಾನ, ಎಷ್ಟು ಶತಮಾನ? ದಲಿತ ಚಳವಳಿ ಹುಟ್ಟಿದ್ದು 70ರ ದಶಕದ ಮಧ್ಯವಧಿಯಲ್ಲಿ, 50 ವರ್ಷ ಆಗಿದೆ. ಆದರೆ ಇಡೀ ಭಾರತ ದೇಶದ ಪರಂಪರೆಯಲ್ಲಿ, ಭಾರತ ದೇಶದ ಚರಿತ್ರೆಯಲ್ಲಿ ಅಸಮಾನತೆ, ಅಪಮಾನ, ತಾರತಮ್ಯ, ಶೋಷಣೆ, ದಮನ, ಲೂಟಿ, ಅತ್ಯಾಚಾರ, ಮಾನಭಂಗವನ್ನ ನಿರಂತರ ನಡೆಸಿಕೊಂಡು ಬಂದಲ್ಲ, ಈ ಪರಂಪರೆಗೆ, ಈ ಭೂವಾಗಿರ್ತಕ್ಕಂಥ ಪರಂಪರೆಗೆ, ಈ ಅಮಾನ್ಯವಾಗಿರ್ತಕ್ಕಂಥ ಪರಂಪರೆಗೆ ಎಷ್ಟು ವರ್ಷ ಇದೆ? ಅದಕ್ಕೆ 5,500 ವರ್ಷಗಳ ಇತಿಹಾಸ ಇದೆ. 5,500 ವರ್ಷಗಳಿಂದ ನಿರಂತರವಾಗಿ ಭಾರತದ ನೆಲದಲ್ಲಿ ಅಸ್ಪೃಶ್ಯರನ್ನ, ಉಳಿದಂತ ಜನ ಸಮುದಾಯಗಳನ್ನ, ಮಹಿಳೆಯರನ್ನ ಅತ್ಯಂತ ಹೀನಾಯವಾಗಿ ತುಚ್ಛವಾಗಿ ಕಂಡಿದ್ದಾರೆ. ಅವರಿಗೆ ಘನತೆ ಬದುಕನ್ನು ಬದುಕಲಿಕ್ಕೆ ಬಿಟ್ಟಿಲ್ಲ. ಮನೆ ಇಲ್ಲ, ಸೂರಿಲ್ಲ, ಬಟ್ಟೆ ಇಲ್ಲ, ಬರೆ ಇಲ್ಲ. ಕೆಲಸಕ್ಕೆ ಹೋಗುವಾಗ ಮೊಲೆಗಳನ್ನ ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಹಾಕಲಿಕ್ಕೆ ಹಕ್ಕನ್ನು ಕೊಡದಿರತಕ್ಕಂಥ ದೇಶ ಇದು. ಈ ದೇಶದ ಬಗ್ಗೆ ಯಾಕೆ ಮಾಡಬೇಕು? ಬಾಬಾ ಸಾಹೇಬ್ ಅಂತ ಹೇಳಿದ್ರು, ನನಗೆ ತಾಯಿನಲ್ಲಿ ಎಂಬುದಿಲ್ಲ. ಕೂಲಿ ಹೋದಾಗ ಎದೆ ಮೇಲೆ ಬಟ್ಟೆ ಮೇಲೆ ಕೂಲಿ ಮಾಡಬೇಕು. ಅಷ್ಟು ಮಾತ್ರವಲ್ಲ, ಕೇರಳದಲ್ಲಿ ಕೂಲಿ ಮಾಡ್ತಿದ್ದಾಗ ಎಳೆಯ ಮಕ್ಕಳು ಮನೇಲಿ ದೊಡ್ಡಲ್ಲಿರೋರು ಕೂಲಿ ಕೆಲಸ ಹೋಗೋರು ಮತ್ತೆ ಹಗಲು 11 ಗಂಟೆ 12 ಗಂಟೆಗೆ ಬಂದ್ಬಿಟ್ಟು ಆ ಮಕ್ಕಳಿಗೆ ಹಾಲು ಕೊಟ್ಟು ಹೋಗ್ಬೇಕಾಗಿತ್ತು. ಜಮೀನ್ದಾರ ಕ್ರೂರಿ ಜಾಸ್ತಿ ಆಯಿತು. ಒಬ್ಬ ಹೆಣ್ಮಗಳು ತನ್ನ ಮೊಲೆಯನ್ನೇ ಕತ್ತರಿಸಿಬಿಟ್ಟು ತಗೊಂಡಿದ್ದ. ಇದು ಇಂಡಿಯಾದ ದುರಂತ ಚರಿತ್ರೆ, ಇದು ಇಂಡಿಯಾದ ಹಿಂಸಾತ್ಮಕ ಚರಿತ್ರೆ. ಇದಕ್ಕೆ 5,500 ವರ್ಷಗಳ ಇತಿಹಾಸ ಇದೆ. ಹಾಗಿದ್ರೆ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ 1974-75 ಹುಟ್ಟಿತು. ಆದರೆ ಅದು ಹೋರಾಟಕ್ಕೆ ಕೈ ಇಟ್ಕೊಂಡಂತ ಅಜೆಂಡಾ ಇದೆಯಲ್ಲ, ದಲಿತ ಸಮಿತಿ ಹೋರಾಟಕ್ಕೆ ಕೈ ಇಟ್ಕೊಂಡಂತ ಸಮಸ್ಯೆ ಇದೆಯಲ್ಲ, ಅದು 74ನೇ ಇಸ್ವಿಯಲ್ಲಿ ಹುಟ್ಟಿದ್ದು ಅಲ್ಲ. ಗಮನಿಸಬೇಕಾಗಿ ಅದು 74ನೇ ಇಸ್ವಿಯಲ್ಲಿ ಹುಟ್ಟಿದಾಗ ಅದು ಭೂ ಸಮಸ್ಯೆ ಇರ್ಬೋದು, ಅಧಿಕಾರ ವಂಚನೆ ವಿಷಯ ಇರ್ಬೋದು, ಸಾಮರ್ಥ್ಯ ಸಿಗದೆ ಇರ್ಬೋದು, ಎಜುಕೇಶನ್ ಹೊರಗಟ್ಟಿದಿರ್ಬೋದು, ತಾರತಮ್ಯ ಇರ್ಬೋದು, ಅಪಮಾನ ಇರ್ಬೋದು. ಅದಕ್ಕೆ 5,500 ವರ್ಷಗಳ ಇತಿಹಾಸ ಇದೆ. 5,500 ವರ್ಷಗಳಿಂದ ಬೆಳೆದು 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 ಗಟ್ಟಿಯಾಗಿ ಶೋಷಕರ, ಮೇಲ್ಜಾತಿಗಳ, ಮೇಲ್ವರ್ಗಗಳ ದಮನಗಳಲ್ಲಿ, ರಕ್ತದ ಕಣಕಣಗಳಲ್ಲಿ ಮತ್ತು ಅವರ ಸಂವೇದನೆಗಳಲ್ಲಿ, ಅವರ ಇಂದ್ರಿಯಗಳಲ್ಲಿ ಗಟ್ಟಿಕೊಂಡಿದ್ದಂತಹ ಆ ವರ್ಗ ಸ್ವಭಾವದ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅದು ದೀರ್ಘವಾಗಿ ಬೆಳೆದಂತ ಬಹಳ ಗಟ್ಟಿಯಾಗಿ ಶೋಷಣೆಯ ಪ್ರಜ್ಞೆ ವಿರುದ್ಧ ಹೋರಾಟ ಮಾಡಿರಬಾರ್ದು. ಅದು 74ನೇ ಇಸ್ವಿ ಯಾವ ಸಮಸ್ಯೆ ಅವತ್ತು ಹುಟ್ಟಿರಲಿಲ್ಲ. ಅದು ಹುಟ್ಟಿದೆ ಅವಾಗ 5,500 ವರ್ಷಗಳ ಹಿಂದೆ ಹುಟ್ಟಿದೆ. ಇವತ್ತೇ ಇರ್ತಕ್ಕಂಥ ಸಮಸ್ಯೆನೇ ಫೇಸ್ ಮಾಡೋದು ಇವತ್ತು ಸುಲಭ. ಇವತ್ತೇ ಯಾರೋ ಸಮಸ್ಯೆ ಹುಟ್ಟಿದೆ ಫೇಸ್ ಮಾಡೋದು ಸುಲಭ. ಆದರೆ 5,500 ವರ್ಷಗಳಿಂದ ನೇತೃತ್ವ ಮಾಡ್ಕೊಂಡು ಬಂದಂತ ಸಮಸ್ಯೆ ಎದುರಿಸಿದ್ದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಯಾವುದು ಇದ್ರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾತ್ರವೇ. ಯಾಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಉಳ್ಳಾಗಡ್ಡೆಯನ್ನು ತೆಗೆದು ನೋಡೋಣ. ಆ ಉಳ್ಳಾಗಡ್ಡೆಯಲ್ಲಿ ಕೊನೆಯ ಸಿಪ್ಪೆ ಇರ್ತದೆ, ಹೊರಗಿನ ಸಿಪ್ಪೆ ನಾವು ಸಿಪ್ಪೆ ಉಳ್ಳಾಗಡ್ಡೆಯ ಕೊನೆಯ ಸಿಪ್ಪೆ. ಅದು ಉಳ್ಳಾಗಡ್ಡೆಯನ್ನು ಎಷ್ಟು ರಕ್ಷಣೆ ಮಾಡುತ್ತಂತಂದ್ರೆ, ಇಡೀ ಉಳ್ಳಾಗಡ್ಡೆಯನ್ನು ರಕ್ಷಣೆ ಮಾಡೋದು ಕೊನೆಯ ಸಿಪ್ಪೆ ಉಳ್ಳಾಗಡ್ಡೆ. ಆದರೆ ವಹಿಸ್ಕೊಳ್ಳೋದು ಅದೇ ಮೇಲಿಂದ ಬಿಟ್ಟರೆ ಅದೇ ಬಿಡ್ತಿರ್ಬೇಕು. ಧೂಳು ಬಂದರೂ ಅದೇ ಧೂಳನ್ನು ಕುಡಿಬೇಕು, ಒಳಗಿಂದ ಪ್ರೊಟೆಕ್ಟ್ ಮಾಡಬೇಕು. ಅಷ್ಟು ಮಾತ್ರ ಕೆಮಿಕಲ್ ಹೊಡೆದು ಅದಕ್ಕೆ ಹೊಡಿತಾರೆ. ಅದು ಕೆಮಿಕಲ್ ಅನ್ನು ಉಂಡು ಒಳಗಡೆ ರಕ್ಷಣೆ ಮಾಡಬೇಕು ಅಲ್ವಾ? ಈ ದೇಶದಲ್ಲಿ ಮಹಿಳೆಯರ ಸ್ಥಿತಿ, ಈ ದೇಶದಲ್ಲಿ ಅಸ್ಪೃಶ್ಯರ ಸ್ಥಿತಿ, ಈ ದೇಶದಲ್ಲಿ ದಲಿತರ ಸ್ಥಿತಿ ಉಳ್ಳಾಗಡ್ಡೆಯ ಕೊನೆಯ ಸಿಪ್ಪೆ ಹಾಗೆ ಇದೆ. ಅವರು ತಮ್ಮ ಎಲ್ಲ ಸಂಕಟಗಳನ್ನು ಅನುಭವಿಸಿಕೊಂಡು, ಅಪಮಾನವನ್ನು ಅನುಭವಿಸಿಕೊಂಡು, ದಮನ ದಬ್ಬಾಳಿಕೆ
ಮನುಷ್ಯ ಮತ್ತು ಮನುಷ್ಯನ ನಡುವಿನ ಅಪಮಾನ ಮತ್ತು ತಾರತಮ್ಯ ಇದೆಯಲ್ಲ, ಅದು ಗುಲಾಮಗಿರಿ. ಆದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಅಸ್ಪೃಶ್ಯತೆ ಇದೆಯಲ್ಲ, ಅದು ಗುಲಾಮಗಿರಿಗಿಂತ ಹೀನಾಯವಾದುದು, ಗುಲಾಮಗಿರಿಗಿಂತ ಅತ್ಯಂತ ಕ್ರೂರದಿಂದ ತುಂಬಿದೆ. ಸುಮ್ಮನೆ ಹೆಣ್ಮಕ್ಳು ತೆಗೆದು ನೋಡಿ, ಋತುಮತಿ ಆದಾಗ ಕೆಲವು ಸಮುದಾಯಗಳು 3 ದಿವಸ ಹೊರಗಿರಬೇಕು, ಕೆಲವು ಸಮುದಾಯಗಳಲ್ಲಿ 5 ದಿವಸ ಹೊರಗಿರಬೇಕು, ಕೆಲವು ಸಮುದಾಯಗಳಲ್ಲಿ 7 ದಿವಸ ಹೊರಗಡೆ ಇರಬೇಕು, ಪ್ರತಿ ತಿಂಗಳು ಅವರು ಮುಟ್ಟಾದಾಗ 3 ದಿವಸ ಹೊರಗಡೆ ಇರಬೇಕು. ಈಗಲೂ ಇದೆ, ಅನೇಕ ಸಮುದಾಯಗಳಲ್ಲಿದೆ. ಒಂದು ಹೆಣ್ಮಕ್ಳು 1 ತಿಂಗಳಲ್ಲಿ 3 ದಿವಸ ಹೊರಗಡೆ ಇದ್ದರೆ 1 ವರ್ಷದಲ್ಲಿ 12 ದಿವಸ ಹೊರಗಡೆ ಇದ್ದಂಗೆ. 1 ವರ್ಷಕ್ಕೆ 12 ತಿಂಗಳು ಅಂತಂದ್ರೆ ಆ 12 ತಿಂಗಳಲ್ಲಿ 11 ತಿಂಗಳು ಅದೇ ಸಮುದಾಯ, ಅದೇ ಮನೆಯವರು ಮುಟ್ಟಾದ ಹೆಣ್ಮಗಳನ್ನ ಅಸ್ಪೃಶ್ಯತೆಯನ್ನು ನಡೆಸಿಕೊಳ್ಳೋದು. ಪ್ರಪಂಚದಲ್ಲಿ ಯಾವುದಾದ್ರು ದೇಶವಿದ್ರೆ ಅದು ಇಂಡಿಯಾದಲ್ಲಿ ಮಾತ್ರ. ಇದು ಅಪಮಾನ ಅಲ್ವಾ? ಬಾಬಾ ಸಾಹೇಬರು ಯಾಕೆ ವುಮೆನ್ ಕ್ವಶನ್ ತಗೊಂಡ್ರು? ವೆಂಕಟೇಶ್ವರ ಪ್ರಸ್ತಾಪ ಮಾಡಿದ್ರು, ಅವರು ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸಿದ ಯಾಕಾಗಿ. ಸೊ ಈ ಬಗೆಯಲ್ಲಿ ಮಹಿಳೆಯರನ್ನ, ದಲಿತರನ್ನ, ಕಾರ್ಮಿಕರನ್ನ, ಬೇರೆ ಬೇರೆ ವೃತ್ತಿಯವರನ್ನ ಇಷ್ಟು ಹೀನಾಗಿ ಕಂಡಂತ ನೆಲದಲ್ಲಿ ದಲಿತ ಚಳವಳಿ ಹುಟ್ಟಿದ್ದಲ್ಲ, ಅದು ಬಹುಶಃ ಬೇರೆ ಚಳವಳಿಗೆ ಸಾಧ್ಯ ಇಲ್ಲ. ದಲಿತ ಚಳವಳಿ ಏನನ್ನು ಕೊಡುತ್ತೆ? 100 ಹಾಡುಗಳನ್ನು ಕೊಡುತ್ತೆ, 1000 ಹಾಡುಗಳನ್ನು ಹುಟ್ಟಿತ್ತು, ಅನೇಕ ನಾದ ಲಯಗಳನ್ನು ಸೃಷ್ಟಿ ಮಾಡಿದ್ದು. ನಮ್ಮ ಬಡಿಗೆ ಹಾಡುಗಳು ಮಧ್ಯದಲ್ಲಿ ಮೆಮೊರಿ ಪವರ್ ಕೈ ಕೊಡ್ತು, ಸ್ವಲ್ಪ ಅನುಕೂಲ ಆಯಿತು. ಇನ್ನೂ 5 ನಿಮಿಷ ಮುಂದೆ ಗಾಡಿ